ಚರಂಡಿ ದುಡ್ಡು ಕಟ್ಕೊಂಡ್ಮೇಲೆ ಈ ಸೊತ್ತಿಗೆ ದುಡ್ಡು ಕಟ್ಮೇಲೆ ಯಾರು ಹೊರಗಡೆ ಬಂತ ಪೇಪರು ಎಷ್ಟು ಕಂಡೀಷನ್ ಆಗಿ ಅದೇ ತರ ಚರಂಡಿ, ಕುಡಿಯ ನೀರು, ಲೈಟು, ಆ ಸಮಸ್ಯೆಗಳು ಟ್ಯಾಕ್ಸ್ ಕಟ್ಟೋದೇ ಅದಕ್ಕೆ ಎಲ್ಲಾನು ಮಾಡಕ್ ಕಟ್ಟೋದು 30 ವರ್ಷನು. ಅದೆಲ್ಲ ಈಗ RTC ಬರಗಾಲದಲ್ಲಿ ಫ್ರೀಯಾಗಿ ಕೊಡ್ತಾನೆ RTCನ, ಇದಕ್ಕೆ ದುಡ್ಡು ಕೊಡ್ಬೇಕು? ಇದು ಸರ್ಕಾರ ಕೆಳಗಿಲ್ಲ. ಅದು ಒಂದು ಬರ್ಕೊಳ್ಳಿ, ಸ್ವಾಮಿ ಬರ್ಕೊಳ್ಳಿ, ನಾವು ಅಷ್ಟು ನೀವು ಅಷ್ಟು ದುಡ್ಡು ಕೊಡಕ್ಕಾಗಲ್ಲ ರೈತರು. ಈಗೇನು ಈ ಸೊತ್ತು ವಸೂಲು ಮಾಡ್ತಿದ್ರೆ ಅಷ್ಟು ದುಡ್ಡು ಯಾರಾಗುತ್ತೆ ತೀರ್ಮಾನ ಮಾಡೋರು ಯಾರ? ನನ್ ಮನೆಗೆ ಇಷ್ಟು ದುಡ್ಡು ಕಟ್ಟಬೇಕಂತ ತೀರ್ಮಾನ ಮಾಡೋರು ಯಾರು ಸರ್? ಯಾರು? ಈಗ ಪಂಚಾಯತಿ ತೀರ್ಮಾನ ಮಾಡ್ಬೇಕಲ್ಲ, ಸರ್ಕಾರ ಮಾಡೋದಲ್ಲ. ಅದೇನ ಹೇಳೋದು, ನಮ್ಮ ಮನೆಗೆ ಬರ್ಕೊಳ್ಳಿ ಪಾಲಿಸಿ ಆಗ್ಬೇಕದು. ನನ್ ಮನೆ ನನ್ನ ನಿವೇಶನಕ್ಕೆ, ನನ್ನ ಸಡ್ಡಿನ ಮನೆಗೆ ನಮ್ಮ ಏನ್ ನಾವು ಗೆಲ್ಸಿರ್ತೀವಿ ಅವ್ರಿಗೆ ಪವರ್ ಬರ್ಬೇಕು. ಎಲ್ಲೋ ಕೂತ್ಕೊಂಡು ಮಾಡೋದಲ್ಲ ಸರ್ ಅದು. ನಮ್ಮೂರು ಒಂದೂರು ಕುಗ್ರಾಮ, ಆ ಬೆಲೆ ನನಗ್ ಗೊತ್ತು, ನಿಮಗ್ ಗೊತ್ತಿಲ್ಲ. ಯಾರು IAS ಆಫೀಸರ್ ಕೂತ್ಕೊಂಡು ಮಾಡೋದಲ್ಲ ಅದು. ಅದು ಪಾಲಿಸಿ ಆಗ್ಬೇಕು. ಆಗ ಮೆಂಬರ್ಗಳು ನಾವು ಹಿಡ್ಕತೀವಿ, ಕಮ್ಮಿ ಮಾಡ್ಸಪ್ಪ ಓಟ್ ಹಾಕಿಲ್ವಾ ಅಂತ. ಎಲ್ಲರೂ ಒಂದ ಮಾಡಕ್ ಆಗಲ್ಲ ಸರ್. ಅದು ನಿಗದಿ ಮಾಡೋರು ಯಾರು? ಆ ಪವರ್ ಯಾರಿಗೆ? ಗ್ರಾಮ ಪಂಚಾಯತಿಗೆ ಇರ್ಬೇಕು. ಅದು ಪಾಲಿಸಿ ಆಗ್ಬೇಡ, ಎಷ್ಟು ಮಾಡ್ಬೇಕು ಅಂತ ನನ್ನ ನಿರ್ಧಾರ. ಅದು ಅದನ್ನ ನಾವು ನಿರ್ಧಾರ ಮಾಡ್ಬೇಕು. ನಾವೀಗ MLA ಯಾರು ಗ್ರಿಪ್ಪಲ್ಲಿ ಇರ್ತಾರೆ, ನಮ್ ಗ್ರಿಪ್ಪಲ್ಲಿ ಇರ್ತಾರೆ, ಇವ್ರು ನಮ್ ಗ್ರಿಪ್ಪಲ್ಲಿ ಇರ್ಬೇಕು. ಯಶಸ್ವ ಮಾಡ್ಬಿಟ್ಟು ನೀವು ಯಾವ ಊರು ಚರಂಡಿ ಇಲ್ಲ, 70 ವರ್ಷ ಸ್ವತಂತ್ರ ಬಂದದ, ಇನ್ನು ನೀವು ಮೈಕ್ ಹಿಡಿದ MLA ಅಂತ ಗೊತ್ತಾ? ಇನ್ನು ಮೂಲಭೂತ ಸೌಕರ್ಯ, ಕುಡಿಯ ನೀರೇ ಇವ್ರ ಯೋಗ್ಯತೆ ಇರುತ್ತಾ? ಈ ಅವಿವೇಕಿಗಳಿಗೆ ಇವ್ರೇನ ಮಾಡೋದು? ಯಾವ ಸಾಲಿನಿಂದ ಇವರೆಲ್ಲ ಹೋಗೋದು? ಮಾಡ್ಬೇಕಾದ್ರೆ ಅವ್ರನ್ನ ನಾವು ಕೇಳೋದು. ಇಂಪ್ಲಿಮೆಂಟ್ ಮಾಡೋ ಜಾಗದಲ್ಲಿ ನೀವುಗಳು ಇವೆಲ್ಲ ಗೊಂದಲಗಳು ಮಾಡ್ಬಿಡಿರಿ ಜನಗಳಿಗೆ. ಬೋರ್ಡ್ ಎಲ್ಲ ಡಿಸ್ಪ್ಲೇ ಇರ್ಬೇಕು, ಕಾನೂನು ಪಾರದರ್ಶಕವಾಗಿರ್ಬೇಕು. ನೀವು ದುಡ್ಡು ತಗೋಬೇಕಾದ್ರೆ 100 ರೂಪಾಯಿ ಕೊಡಿ ಅಂತ ಹಾಕ್ಬಿಡಿ, ಕೊಡ್ತೀವಿ. ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀವಿ. ಇನ್ನು ನಮ್ಗೆ ಐತಲ್ಲ, ಇನ್ನೂ 100 ರೂಪಾಯಿ ಕೊಡೋ, 200 ರೂಪಾಯಿ ಕೊಡೋದು ಟೇಬಲ್ ಕೆಳಗೆ ಹೋಗ್ಬಿಡಿ, ಓಡಿ ಹಾಕ್ಬಿಡಿ. ಈ ಜೊತೆಗೆ ಇಷ್ಟು, ಕುಡಿಯ ನೀರಿಗೆ ಇಷ್ಟು, ಬಲ್ಪ್ 1 ವರ್ಷ ಆದ್ರೂ ನಮ್ತ ಬಲ್ಪ್ ಕೆಡಲ್ಲ. ಯಾವ ಪುಸ್ತಕ ಎಷ್ಟು ಬಲ್ಪ್ ಹತ್ರ ಗೊತ್ತ ನಿಮ್ಗೆ? ನೋಡಿದಾರೆ ನೀವು? ಸ್ಟಾರ್ಟ್ರು ನಮ್ತಾವ್, ಸ್ಟಾರ್ಟ್ರ ಮೋಟ್ರ್ ಅದ, 3 ವರ್ಷ ಆದ್ರೂ ಸುಟ್ಟಾಗಲ್ಲ ನಮ್ತಾವ್. ಅಲ್ವಾ ಸರ್? ಇದೇ ವಿಷಯವಾಗಿ ಅಷ್ಟೇ ಗೊತ್ತ. DC ಅವ್ರ ಇದ್ದಾಗ ಮಾಡಿ ನನ್ನ ಸ್ಟಾರ್ಟ್ಗೆ 6000, ನೀವು ಹಾಕೋ ಸ್ಟಾರ್ಟ್ಗೆ ಎಷ್ಟೋ ಗೊತ್ತಾ? ಎಷ್ಟು ಹಾಕಿರ ಹೇಳಿ ನೀವು ಸ್ಟಾರ್ಟ್ರ್ ಬಿಲ್ಲು? ಹೇಳಿ ಒಂದು ಸ್ಟಾರ್ಟ್ರಿಗೆ ಅದೇ ಹೇಳಿ 20,000, ನನ್ನ ಸ್ಟಾರ್ಟ್ಗೆ 6000.